ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಮೈಸೂರಲ್ಲಿ ಇರೋರಿಗೆ ಏನು ಅಂತ ಹೇಳಿದ್ರೆ ತುಂಬ ಖುಷಿಯಾದರೂ ಬೆಟ್ಟಕ್ಕೆ ಹೋಗ್ತೀವಿ, ತುಂಬ ಬೇಜಾರಾದರೂ ಬೆಟ್ಟಕ್ಕೆ ಹೋಗ್ತೀವಿ. ಆ ಬೆಟ್ಟದ ಅಟ್ಯಾಚ್ಮೆಂಟೇ ಆ ಥರ ಇದೆ ಅಂತ ಅಂದ್ಕೋತೀನಿ. ನಾವು ತುಂಬ ದಿನ ಆಗಿತ್ತು ಹೋಗಿ. ಎಸ್ಪೆಷಲಿ ಲಾಸ್ಟ್ ಟೈಮ್ ಹೋದಾಗ ನಾನು ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಹೋಗಿದ್ವಿ. ದೀಪೂ ಸಹ ತುಂಬ ದಿನದಿಂದ ಹೇಳ್ತಾನೆ ಇದ್ಲು, ಅಕ್ಕ ಹೋಗೋಣ ಅಂತ. ಹಾಗೇ ಇರಲಿಲ್ಲ. ಸರಿ, ಟೈಮ್ ಇದ್ದಿದ್ದರಿಂದ ಮಕ್ಕಳೆಲ್ಲ ಎಕ್ಸಾಮಿಗೆ ಕಳಿಸ್ಬಿಟ್ಟು ನಾನು ಅವಳು ಇಬ್ಬರೂ ಬೆಟ್ಟಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾರ್ಮಲ್ ಡೇ ಆಗಿರೋದ್ರಿಂದ ಕ್ರೌಡ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಬೆಟ್ಟಕ್ಕೆ ಮೇಲೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಜನ ಇದ್ದಾರೆ ಅಂತ. ಆ್ಯಕ್ಚುಲಿ ನಾರ್ಮಲ್ ಡೇ ಆದರೂ ತುಂಬಾ ಬ್ಯುಸಿ ಇತ್ತು. ಆದರೂ ಸ್ವಲ್ಪ ಹೊತ್ತು ಕ್ಯೂ ನಿಂತು ದರ್ಶನ ಮುಗಿಸಿದ್ವಿ. ಅಲ್ಲಿಂದ ಹಾಗೆ ಚಾಮುಂಡೇಶ್ವರಿ ತಾಯಿ ಪಕ್ಕದಲ್ಲಿರುವಂತಹ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ದೇವಸ್ಥಾನದಲ್ಲಿ ಕ್ರೌಡೇನಿರಲಿಲ್ಲ, ತುಂಬ ಚೆನ್ನಾಗಿ ಈಶ್ವರನ ದರ್ಶನ ಆಯಿತು. ಅಲ್ಲಿಂದ ಮುಗಿಸಿ ದುರ್ಗಾದೇವಿ, ಚಂಡಿಕೇಶ್ವರ ಎಲ್ಲ ದೇವ್ರನ್ನೂ ನೋಡಿಕೊಂಡು ಅಲ್ಲಿಂದ ತಾಯಿ ಒಂದು ಪ್ರದಕ್ಷಿಣೆ ಬಂದು ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಬಿಸಿಲಿದ್ದರಿಂದ ಅಷ್ಟೊತ್ತಿಗಾಗಲೇ ಇಬ್ರಿಗೂ ಬಾಯಾರಿಕೆ ಆಗೋಕ್ಕೆ ಶುರುವಾಗಿತ್ತು. ಅಲ್ಲೇ ಹೋಗಿ ತಣ್ಣಗೆ ಇಬ್ಬರೂ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಅಲ್ಲಿಂದ ಇಬ್ಬರೂ ಹೊರಟು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮಂದು ಇತ್ತೀಚೆಗೆ ತಾನೇ ಜಾತ್ರೆ ಆಗಿತ್ತು. ನಮ್ಮಿಬ್ರಿಗೂ ಹೋಗೋಕ್ಕಾಗಿರಲಿಲ್ಲ. ಅಲ್ಲಿ ತಾಯಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ. ಅಲ್ಲಿ ಮಧ್ಯಾಹ್ನ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಕಡಿಮೆನೇ ಇತ್ತು. ಅಲ್ಲೂ ಎಲ್ಲ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ದರ್ಶನ ಮುಗಿಸಿ ಇಬ್ಬರೂ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ರೆಸ್ಟ್ ಮಾಡಿದ್ವಿ. ಸ್ನೇಹ ಸ್ಕೂಲಲ್ಲಿ ಫೇರ್ವೆಲ್ ಇದ್ದದ್ರಿಂದ ಅವಳನ್ನು ಸ್ವಲ್ಪ ರೆಡಿ ಮಾಡಬೇಕಿತ್ತು. ನಾನು ದೀಪು ಇಬ್ಬರು ಸೇರ್ಕೊಂಡು ಅವಳನ್ನು ರೆಡಿ ಮಾಡಿದ್ವಿ. ಫೈನಲ್ ಆಗಂತೂ ಸ್ನೇಹ ತುಂಬಾ ಖುಷಿಪಟ್ಲು. ನೋಡಿ, ಫೈನಲ್ ಲುಕ್ ಈ ಥರ ಬಂತು ಸ್ನೇಹಂದು. ದೀಪು ಸ್ನೇಹನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಹೊರಟ್ಲು. ಇಲ್ಲಿ ನನ್ನ ಮಗ ಖಾರ ಕೇಳಿದ್ದ. ಅಂದರೆ ಇದನ್ನು ರೊಟ್ಟಿ, ಚಪಾತಿ, ದೋಸೆ ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ತುಂಬ ಈಸಿ ರೆಸಿಪಿ. ನೋಡಿ, 50 ಗ್ರಾಮು ನಾನು ಬ್ಯಾಡಗಿ ಮೆಣಸಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ, 2 ಗೆಂಡೆ ಬೆಳ್ಳುಳ್ಳಿ, ಒಂದಿಷ್ಟು ದಪ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು. ಇದನ್ನೇನು ಮಾಡಬೇಕಂದ್ರೆ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಫಸ್ಟು ಪೌಡ್ರು ಮಾಡ್ಕೊಂಬಿಡ್ಬೇಕು. ಹಂಗಾದರೆ ಅದು ಖಾರ ನೀಟಾಗಿ ಗ್ರೈಂಡ್ ಆಗುತ್ತೆ. ಅದಕ್ಕೆ ನಾನೀಗ ಹೇಳಿದ್ನಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೆಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಅದು ನೀರು ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ, ಸಮಯಬೇಕಲ್ಲ. ಅದು ನೀರು ಹಾಕ್ಕೊಂಡು ರುಬ್ಕೊಂಡಾಗ ಫೈನಲ್ಲಾಗಿ ನೋಡಿ ಈ ಅದಕ್ಕೆ ಬರುತ್ತೆ. ತುಂಬ ನೈಸು ಆಗಬಾರ್ದು, ತರಿನೂ ಇರಬಾರ್ದು. ಈ ಕಂಟೆಂಟ್ ಬಂದಾಗ ಇದನ್ನು ನಾವು ಒಂದು 50 ಗ್ರಾಮಷ್ಟು ಎಣ್ಣೆನ ಒಲೆ ಮೇಲೆ ಇಟ್ಬಿಟ್ಟು ಈ ರುಬ್ಬಿರ್ತೀವಲ್ಲ ಇದನ್ನು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ಯಾಕಂದರೆ ನಾವು ಹೊರಗಡೆ ಇಟ್ಟರೂ ಸಹ ಈ ಖಾರ ಏನೂ ಆಗಲ್ಲ. ಬೇಕಂದರೆ ನೀವು ಒಂದು 15-20 ದಿನ ನೀವು ರೆಫ್ರಿಜಿರೇಟರಲ್ಲೂ ಇಟ್ಕೋಬೋದು. ಆದರೆ ಈ ಕುದಿಯೋಕ್ಕೆ ಹಾಕಿದಾಗ ನಾವು ಈ ಎಣ್ಣೆ ಅಂಶ ಎಲ್ಲ ಅದು ಹೀರ್ಕೋಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಲಾಸ್ಟಲ್ಲಿ ಕುದಿಯೋಕ್ಕೆ ಹಾಕಿದಾಗ ನಾವು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ರುಬ್ಬೇಕಾದ್ರೇ ಸಹ ಅರಳುಪ್ಪು ಹಾಕೋಬೋದು, ಆದರೆ ಅದು ಒಂದೊಂದ್ಸಲ ಕರಗಲ್ಲ. ಅದಕ್ಕೆ ನಾನು ಈ ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸಿಟ್ಕೋತೀನಿ. ಹಿಂಗೆ ಮಾಡೋದ್ರಿಂದ ಇದು ಜಾಸ್ತಿ ದಿನ ಹೊರಗಡೆ ಇಟ್ಕೊಂಡ್ರು ಏನೂ ಆಗಲ್ಲ. ಫೈನಲಿ ನೋಡಿ ಈ ಥರ ಬರುತ್ತೆ. ಇದನ್ನು ನೀವು ಒಂದು ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಇದನ್ನು ನೀವು ಹೊರಗಡೆ ಇಟ್ಟರೂ ಸಹ ಏನಾಗಲ್ಲ, ಯಾಕಂದರೆ ಚೆನ್ನಾಗಿ ಎಣ್ಣೆಲಿ ಕುದಿಸಿರೋದ್ರಿಂದ, ಲಾಸ್ಟಲ್ಲಿ ಉಪ್ಪು ಹಾಕಿರೋದ್ರಿಂದ ಇದು ತುಂಬ ದಿನ ಇರುತ್ತೆ. ಇದನ್ನು ನೀವು ಎಣ್ಣೆ, ತುಪ್ಪ, ಮೊಸರು ಯಾವುದ್ರ ಜೊತೆ ಬೇಕಾದ್ರೂ ಕಲಸಿ ಚಪಾತಿ, ರೊಟ್ಟಿ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಮನೇಲಿ ಏನೋ ಗ್ರೇವಿ ತಕ್ಷಣಕ್ಕೆ ನಾವೇನು ಮಾಡೋಕ್ಕಾಗಿಲ್ಲ ಅಂದಾಗ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.